ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವಿರಾಟ್ ಕೊಹ್ಲಿ ಅವರ ಫೇಸ್ ಡ್ರಾಯಿಂಗ್ನ ಬಿಡಿಸಿದ್ದೀನಿ. ನಾನು ಹೋದ ವಿಡಿಯೋದಲ್ಲಿ ಪುನೀತ್ ಅವರ ಫೇಸ್ ಡ್ರಾಯಿಂಗ್ ಬಿಡಿಸಿದ್ದೆ. ಇದರಲ್ಲಿ ನಾನು ವಿರಾಟ್ ಕೊಹ್ಲಿ ಅವರ ಫೇಸ್ ಡ್ರಾಯಿಂಗ್ ಆಗಿದೆ. ಈಗ ಇದಕ್ಕೆ ನಾನು ಶೇಡಿಂಗ್ ಮಾಡಬೇಕು. ಯಾವ ಥರ ಶೇಡಿಂಗ್ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ನಾನು ಈ ಥರ ವಿರಾಟ್ ಕೊಹ್ಲಿ ಅವರ ಡ್ರಾಯಿಂಗ್ನ ಬಿಡಿಸ್ಕೊಂಡಿದ್ದೆ. ಪುನೀತ್ ಡ್ರಾಯಿಂಗ್ನ ಬಿಡಿಸ್ಕೊಂಡಿದ್ವಲ್ಲ ಬಾಕ್ಸ್ ಹಾಕಿ, ಅದು ನನ್ನ ಯೂಟ್ಯೂಬ್ ಚಾನಲಲ್ಲಿದೆ. ನೀವು ಹೋಗಿ ನೋಡ್ಬೋದು, ಯಾರು ನೋಡಿಲ್ಲ ಅವರು. ಅದೇ ಥರ ನಾವು ಬಾಕ್ಸ್ ಹಾಕಿ ಬಿಡಿಸ್ಕೊಂಡಿದ್ದು ಇದನ್ನು, ವಿರಾಟ್ ಕೊಹ್ಲಿದು ಡ್ರಾಯಿಂಗ್. ನಾನು ಇಲ್ಲಿ ಅಸ್ಟ್ರಾಯ್ಡ್ ಡ್ರಾಯಿಂಗ್ ಪೆನ್ಸಿಲ್ಸ್ ಇದು ಅಪ್ಸರಾ ಕಂಪ್ನಿದು ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಶೇಡಿಂಗಿಗೆ. ಇಂಪಾರ್ಟೆಂಟ್ ಇದು ಶೇಡಿಂಗಿಗೆ. ಇದರಲ್ಲಿ ನಿಮಗೆ HB 2B 4B 6B 8B 10B ಇದೆ. ಮತ್ತು ಇದರಲ್ಲಿ ನೀವು ನೋಡಿ ಈ ಥರ ಇರುತ್ತೆ ಇದು. ಇವು ಮತ್ತು ಎರೇಸರ್ ಕೂಡ ಕೊಟ್ಟಿರ್ತಾರೆ. ಇದು ಬಂದುಬಿಟ್ಟು ರೇಟ್ ಬಂದುಬಿಟ್ಟು 60 ರುಪೀಸ್ ಇದೆ. ನೀವು ಆ ಥರದ ಸ್ಟೋರಲ್ಲಿ ಅವೈಲಬಲ್ ಇದೆ, ಇದು ತೊಗೋಬೋದು. ಫ್ರೆಂಡ್ಸ್, ನಾವಿಲ್ಲಿ ಈ ಥರ ಸಿಂಪಲ್ ಸ್ಟ್ರೋಕ್ನ 5B ಪೆನ್ಸಿಲಿಂದ ಈ ಥರ ಮಾಡ್ಕೋಬೇಕು. ಹಿಯರ್ ಯಾವ ಕಡೆ ಇದು ಆಗಿದೆಯಲ್ಲ ಆ ಥರ ಬಿಡಿಸ್ಕೋಬೇಕು. ಈ ಥರ ಫ್ರೆಂಡ್ಸ್, ನಾವಿಲ್ಲಿ ಈಗ ನೆಕ್ಸ್ಟ್ ಸ್ಮಡ್ಜ್ ಮಾಡ್ಕೋಬೇಕು. ಸ್ಮಡ್ಜ್ ಮಾಡೋಕ್ಕೆ ಈ ಥರ ಬ್ರಷ್ ಆದರೂ ಯೂಸ್ ಮಾಡ್ಬೋದು, ಈ ಥರ ಕಾಟನ್ ಬಡ್ ಆದರೂ ಯೂಸ್ ಮಾಡ್ಬೋದು. ಇದು ನಾನು ಹೋಮ್ ಮೇಡ್ ಮಾಡಿದ್ದು ಪೇಪರ್ ಸುತ್ತಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಇದನ್ನು ಮಾಡೋದೇ ಹೇಗೆ ಅಂತ ತೋರಿಸ್ತೀನಿ. ಇದನ್ನು ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಈಗ ಬ್ರಷ್ನ ಯೂಸ್ ಮಾಡಿಕೊಂಡು ಸ್ಮಡ್ಜ್ ಮಾಡ್ತಾಯಿದ್ದೀನಿ. ಈ ಥರ ಸ್ಮಡ್ಜ್ ಮಾಡ್ಕೋಬೇಕು. ಈ ಥರ ಇಲ್ಲಿ ಭಾಳ ಹೇರ್ಸ್ ಇಲ್ಲ ಇಲ್ಲಿ ಎರಡು ಕಡೆ, ಅದಕ್ಕೆ ನಾನು ಒಂದು ಫೇಸ್ ಲೇಯರ್ನ ಬೇಸ್ ಲೇಯರಾಗಿ ಹಾಕೊತಿದ್ದೀನಿ. ಸ್ವಲ್ಪ ಅಷ್ಟೇ ಈ ಥರ ಬೇಸ್ ಲೇಯರ್ ಅಷ್ಟೇ ಹಾಕ್ಕೊಂಡು. ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟು 8B ಪೆನ್ಸಿಲಿಂದ ಹೇರ್ಸ್ ಇನ್ನೂ ಸಲ ಅದ್ರ ಮೇಲೆ ಇದು ಸೆಕೆಂಡ್ ಲೇಯರು ಸ್ಟ್ರೋಕ್ ಮಾಡ್ಕೋಬೇಕು. ಈ ಥರ ಫಸ್ಟ್ ಲೇಯರ್ ಆಗಿದ್ಮೇಲೆ ನೀವು ಸ್ಮಡ್ಜ್ ಮಾಡಿದ್ದೀರ, ಇದು ಸೆಕೆಂಡ್ ಲೇಯರ್ ಇದು. ಈ ಥರ ನಾವಿಲ್ಲಿ ಟಾಂಬೋ ಎರೇಸರ್ ಮಾಡ್ಕೋಬೇಕು. ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ಟಾಂಬೋ ಎರೇಸರ್ ಆದರೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟು ಬ್ಲೇಡಿಂದ ಈ ಥರ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಸೈಡ್ ಪಾರ್ಟನ್ನು ಇಲ್ಲಿ ಕಟ್ ಮಾಡ್ಕೊಂಡಾಯಿತು. ಈಗ ನಾವು ಇಲ್ಲಿ ಶಾರ್ಪ್ ಎಡ್ಜ್ ಮಾಡ್ಕೋಬೇಕು. ಈ ಥರ ಶಾರ್ಪಾಗಿ ಮಾಡ್ಕೋಬೇಕು. ಎರಡು ಕಡೆಯಿಂದ ಶಾರ್ಪ್ ಮಾಡಿಕೊಂಡು ಮಾಡ್ಕೋಬೇಕು. ಈಗ ನಾವು ಇದು ಟಾಂಬೋ ಎರೇಸರ್ ಇದೆಲ್ಲ ರೆಡಿ ಆಗಿದೆ. ಈಗ ನಾವು ರೆಫರೆನ್ಸ್ ಫೋಟೋ ಮೇಲೆ ಯಾವ ಥರ ವೈಟ್ ಪ್ಯಾಚಸ್ ಇದೆಯಲ್ಲ ಅದೇ ಥರ ವೈಟ್ ಪ್ಯಾಚಸ್ನ ಮಾಡ್ಕೋಬೇಕು. ರೆಫರೆನ್ಸ್ ಫೋಟೋ ಇಲ್ಲಿ ತೋರಿಸಿದ್ದೀನಿ ನಾನು ನಿಮಗೆ. ಈ ಥರ ಇದೆ, ಈ ಥರ ಮಾಡ್ಕೋಬೇಕು. ಈ ಥರ ಎಲ್ಲ ನಾನು ಆಗಿದೆ. ಈಗ ಇದು ಟಾಂಬೋ ಎರೇಸರಿಂದ ಎಲ್ಲ ಮಾಡ್ಕೊಂಡಿದ್ದೀನಿ ವೈಟ್ ಪ್ಯಾಚಸ್ಸು. ನೆಕ್ಸ್ಟು ಮತ್ತೆ 8B ಪೆನ್ಸಿಲಿಂದ ಮತ್ತೆ ಸ್ಟ್ರೋಕ್ ಮಾಡ್ಕೋಬೇಕು. 8B ಪೆನ್ಸಿಲಿಂದ ತಗೊಂಡು ಮತ್ತೆ ಅದೇ ಥರ ಸ್ಟ್ರೋಕ್ ಮಾಡಿಕೊಂಡು ಈಗ ಸ್ಮಡ್ಜ್ ಮಾಡಬೇಕು. ಈ ಥರ ಬ್ರಷ್ನ ಯೂಸ್ ಮಾಡ್ತಾಯಿದ್ದೀನಿ. ಸ್ಮಡ್ಜ್ ಮಾಡಿ ಆಗಿದೆ. ಮತ್ತು ನಾವು ಅಗೇನ್ ಮತ್ತೆ ಇದು ಟಾಂಬೋ ಎರೇಸರ್ ತೊಗೊಂಡು ಮತ್ತು ಈ ಥರ ವೈಟ್ ಪ್ಯಾಚಸ್ ಮಾಡ್ಕೋಬೇಕು. ಈ ಥರ ಆಗಲ್ಲಿ ಮಾಡಿದ್ವಲ್ಲ ಅದೇ ಥರ ಮಾಡಬೇಕು ಇನ್ನೊಂದು ಸಲ. ಮತ್ತು ನಾವು ಈ ಥರ ಈಗ ರೆಡಿಯಾಗಿದೆ ಇದು. ಈಗ ನಾವು ಸ್ಮಾಲ್ ಹೇರ್ಸ್ ಏನಿದೆಯಲ್ಲ ಅದನ್ನು ನಾವು ಮೆಕ್ಯಾನಿಕ್ ಪೆನ್ಸಿಲಿಂದ ಅದು ರೆಫರೆನ್ಸ್ ಫೋಟೋ ಮೇಲೆಲ್ಲ ಇಲ್ಲೆಲ್ಲ ಸ್ಮಾಲ್ ಹೇರ್ಸ್ ಇರುತ್ತಲ್ಲ ಆ ಥರ ಮಾಡ್ಕೋಬೇಕು. ಇಲ್ಲಿ 5B ಪೆನ್ಸಿಲಿಂದ ಬೇಸ್ ಲೇಯರ್ ಹಾಕೊತಾ ಇದ್ದೀನಿ. ಯಾವಾಗಲೂ ಈಗ ಇದು ಮಾಡ್ತಾಯಿದ್ದೀವಲ್ಲ ನಾವು 5B ಪೆನ್ಸಿಲ್ ತೊಗೊಂಡು ಇಲ್ಲಿ ಬೇಸ್ ಲೇಯರು ಬಿಯರ್ಡು ಈ ಥರ ನಾವು ಈ ಥರ ಅಪೋಸಿಟ್ ಡೈರೆಕ್ಷನಲ್ಲಿ ಈ ಥರ ಹಾಕೊತ ಬರಬೇಕು. ಈ ಥರ ಫುಲ್ ಹಾಕ್ತೀನಿ. ಈಗ ಇದಿಷ್ಟು ಕವರ್ ಮಾಡಿಕೊಂಡು ಆಮೇಲೆ ಇದನ್ನು ಮಾಡಬೇಕು ನೆಕ್ಸ್ಟ್. ಈ ಥರ
ನಾವು 5B ಪೆನ್ಸಿಲಿಂದ ಬಿಯರ್ಡ್ ಮಾಡ್ಕೊಂಡಿದ್ವಿ. ಈಗ ಮತ್ತೆ ಸ್ಮರ್ಜ್ ಮಾಡ್ಕೋಬೇಕು ಈ ಥರ. ಮತ್ತು ಅಗೇನ್ ನೀವು ಇದೇ ಥರ ಬಿಯರ್ಡ್ ಮಾಡ್ಕೋಬೇಕು ಅಪೋಸಿಟ್ ಡೈರೆಕ್ಷನಲ್ಲಿ. ಅದೇ ಥರ ಸೇಮ್ ಆಗಲೇ ತೋರಿಸಿದ್ನಲ್ಲ ಅದೇ ಥರ ಮಾಡ್ಕೋಬೇಕು. ರೆಫರೆನ್ಸ್ ಫೋಟೋದಲ್ಲಿ ಯಾವ ಥರ ಇದೆಯಲ್ಲ ಅದೇ ಥರ ನಾವು ಇಲ್ಲಿ ಬಿಯರ್ಡ್ ಮಾಡ್ಕೊಂಡಿದ್ದೀನಿ ನಾನು. ನೀವು ಯಾವ ಥರ ಇದೆಯಲ್ಲ ರೆಫರೆನ್ಸ್ ಫೋಟೋದಲ್ಲಿ ಅದೇ ಥರ ಮಾಡ್ಕೋಬೇಕು. ಈಗ ಇದ್ರ ಮೇಲೆ 5B ಪೆನ್ಸಿಲಿಂದ ಡಾರ್ಕಾಗಿ ಮಾಡ್ಕೋಬೇಕು ಈ ಥರ ಸೇಮ್. ಬೇಸ್ ಲೇಯರ್ ಹಾಕ್ಕೊಂಡಿದ್ದೀನಿ ಇದ್ರ ಮೇಲೆ. ಈಗ ನೆಕ್ಸ್ಟು ಸ್ಮಡ್ಜ್ ಮಾಡ್ಕೋಬೇಕು ಬ್ರಷಿಂದ. ನಾವು 8B ಪೆನ್ಸಿಲಿಂದ ಅಪೋಸಿಟ್ ಡೈರೆಕ್ಷನಲ್ಲಿ ಡ್ರಾ ಮಾಡಬೇಕು ಈ ಥರ. ಈಗ ಮತ್ತೆ ಸ್ಮಡ್ಜ್ ಮಾಡ್ಕೋಬೇಕು ಇದ್ರ ಮೇಲೆ ಈ ಥರ. ಈಗ ಇಲ್ಲಿ ಬಿಯರ್ಡ್ ಕಂಪ್ಲೀಟ್ ಆಗಿದೆ. ಮತ್ತು ಹೈಬ್ರೋಸು ನಾವು ಹೈಬ್ರೋಸ್ ಯಾವಾಗಲೂ ಈ ಥರ ಬಿಡಿಸ್ಕೋಬೇಕು, ಈ ಥರ ಇರಬೇಕು ಅದು. ಈಗ ನಾನು 5B ಪೆನ್ಸಿಲಿಂದ ಬೇಸ್ ಲೇಯರು ಹೈಬ್ರೋಸ್ ಹಾಕೊಂಡಾಗಿದೆ. ನೆಕ್ಸ್ಟ್ ಈಗ ಮತ್ತೆ ಸ್ಮಡ್ಜ್ ಮಾಡ್ಕೋಬೇಕು ಈ ಥರ. ಫ್ರೆಂಡ್ಸ್ ಮತ್ತೆ 8B ಪೆನ್ಸಿಲ್ ತೊಗೊಂಡು ಆಗಲೇ 5B ಪೆನ್ಸಿಲ್ ತೊಗೊಂಡು ಮಾಡಿದ್ವಲ್ಲ ಅದೇ ಥರ ಹೈಬ್ರೋಸ್ ಕರೆಕ್ಟಾಗಿ ಮಾಡ್ಕೋಬೇಕು ಈ ಥರ. ಆಮೇಲೆ ಇಲ್ಲಿ ನಾನು ಇದು ಬಡ್ ಯೂಸ್ ಮಾಡ್ತಾಯಿದ್ದೀನಿ. ಬಡ್ ತೊಗೊಂಡು ಮತ್ತೆ ಅದ್ರ ಮೇಲೆ ನೀವು ಈ ಥರ ಸ್ಮಡ್ಜ್ ಮಾಡಬೇಕು ಈ ಥರ. ಈಗ ಇದು ಆಗಿದೆ. ಬಿಯರ್ಡು, ಹೇರ್ಸು ಮತ್ತು ಹೈಬ್ರೋಸು ಎಲ್ಲ ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಉಳ್ಕಿದ್ದು ಏನೇನು ಪಾರ್ಟ್ ಇದೆಯಲ್ಲ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಫೇಸು, ಸ್ಕಿನ್ ಸ್ಟ್ರಕ್ಚರ್ ಅದೆಲ್ಲ ಹೇಳ್ಕೊಡ್ತೀನಿ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.